ನಿಜವಾಗ್ಲೂ ಇದೊಂದು ಬಹಳ ಪವಿತ್ರವಾದಂತ ದಿನ. ನಮ್ಮ ಕ್ಷೇತ್ರಕ್ಕೆ ನಾನು ನನ್ನ ಬದುಕನ್ನೇ ಒಂದು ದೊಡ್ಡ ಬದಲಾವಣೆಯನ್ನು ಮಾಡಿದಂತ ವೀರ ಗಂಗಾಧರ ಶ್ರೀಗಳು ಅವರು ನಮ್ಮ ಬಾಳೆಹೊನ್ನೂರು ಪೀಠದ ಜವಾಬ್ದಾರಿಯನ್ನ ವಹಿಸಿಕೊಂಡು ಆದ್ಮೇಲೆ ಅವರ ಹಾದಿಯನ್ನ ತುಳಿತಾ ಇರ್ತಕ್ಕಂಥ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನ ಅಧೀಶ್ವರ ಶ್ರೀ 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 108ನೇ ಜಗದ್ಗುರು ಶ್ರೀ ಪ್ರಸನ್ನ ರೇಣುಕಾ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತಿರು ಇವತ್ತು ಈ ಒಂದು ಪವಿತ್ರವಾದಂಥ ಚಿಕ್ಕ ಚೊಕ್ಕ ಐತಿಹಾಸಿಕವಾದಂಥ ಈ ಬಿಜ್ಜಳ್ಳಿ ಇತಿಹಾಸವುಳ್ಳಂಥ ಬಿಜ್ಜಳ್ಳಿ ಕಾಲದಿಂದ ನೆರವೇರಿಸಿದಂಥ ಈ ಒಂದು ಕ್ಷೇತ್ರಕ್ಕೆ ಬಂದಿರೋದು ನಮ್ಮೆಲ್ಲರ ಭಾಗ್ಯ. ಪುರಂದರದಾಸರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಈ ತನ ಇಲ್ಲಿ ಬರಕ್ಕಿನ ಮುಂಚಿತವಾಗಿ ಪುರಂದರದಾಸರ ದೇವಸ್ಥಾನಕ್ಕೆ ಹೋಗಿ ಬಂದೆ. ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದುವನಾಭನ ಪಾದ ಭಜನೆ ಪರಮ ಸುಖವಯ್ಯ. ಹಂಗೆ ಶ್ರೀಗಳು ಬಂದಿರೋದೇ ನಮ್ಮೆಲ್ಲರ ಭಾಗ್ಯ, ನಮ್ಮ ಭಾಗ್ಯ, ನಮ್ಮ ಭಾಗ್ಯ. ವೀರ ಗಂಗಾಧರ ಶ್ರೀಗಳು ನಮ್ಮ ಅಜ್ಜ ಅವರು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಇಡೀ ದೇಶಕ್ಕೆ ಬೋಧನೆಯನ್ನು ಮಾಡಿದ್ದಾರೆ. ನಾಡು ಧರ್ಮದ ಸಾಮ್ರಾಜ್ಯವಾಗಲಿ, ಭಕ್ತಿಯ ನೆಲೆ ಬೀಡಾಗಲಿ, ಧರ್ಮಕ್ಕಾಗಿ ಹೇಳಿರಿ ಧರ್ಮಕ್ಕಾಗಿ ಬಾಳಿರಿ, ಧರ್ಮಕ್ಕಾಗಿ ಹಾಳಿರಿ ಧರ್ಮಕ್ಕಾಗಿ ತಾಳಿರಿ. ಇದು ಅವರ ಒಂದು ಮೂಲ ಸಂದೇಶ. ಇವತ್ತು ನಾವು ನಮ್ಮ ತಾಯಿ ತಂದೆ ಗುರು, ನಮ್ಮ ಸಮಾಜದ 3 ಕಣ್ಣುಗಳು, ನಮ್ಮ ಸಾಹಿತ್ಯ ಸಂಸ್ಕೃತಿ ಶಾಂತಿ ನೆಮ್ಮದಿ ಯಾವಾಗಲೂ ಕೂಡ ಸಿಗಲಿ ಅಂತ ಹೇಳಿ ಇವತ್ತು ನಾವು ಗುರುಗಳಲ್ಲಿ ದೇವರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವೆಲ್ಲ ಬಂದಿದ್ದೇವೆ. ಧರ್ಮ ದೇವರ ಗುರುವನ್ನು ನಾವು ಯಾವತ್ತೂ ಮರಿಬಾರದು. ಹಿಂದೆ ಹಿರಿಯರೆಲ್ಲ ನಮ್ಗೆ ಏನ್ ಹೇಳ್ಕೊಟ್ಟಿದ್ದಾರೆ, ಮನೆ ಊಟ ಹುಷಾರು ಮಠ ಹುಷಾರು ಅಂತೇಳಿ. ಹಂಗೆ ಇವತ್ತು ನಮ್ಮ ಧರ್ಮದ ಕೆಲಸವನ್ನು ನಾವೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಇವತ್ತು ಶ್ರೀಗಳು ಬಂದು ತಮ್ಗೆಲ್ಲ ಇಲ್ಲಿ ದರ್ಶನ ಕೊಟ್ಟು ಈ ಕ್ಷೇತ್ರದಲ್ಲಿ ಈ ಊರು ದೊಡ್ಡ ಇತಿಹಾಸ ಇದೆ. ನಾನು ಈ ಊರಿನ ಎಲ್ಲ ಯುವಕರು ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿರೋರೆಲ್ಲ ಬಂದು ಸಂಘಟಕರಾಗಿ ಸಹಾಯ ಮಾಡಿ ಈ ದೇವಸ್ಥಾನದ ಏನು ಮೇಲೆ ಒಂದು ಸಣ್ಣ ಲಿಂಗ ಉದ್ಭವ ಆಗಿದೆ, ಅದಕ್ಕೆ ಒಂದು ಮೆಟ್ಲನ್ನು ಹಾಕಿಸುವಂತ ಕೆಲಸ ಕೂಡ ಇವತ್ತು ಮಾಡಿದ್ದಾರೆ. ನಾನು ಈ ಕ್ಷೇತ್ರದ ಒಬ್ಬ ಪ್ರತಿನಿಧಿಯಾಗಿ, ಉಪಮುಖ್ಯಮಂತ್ರಿ ಬೇರೆ, ಕಾಂಗ್ರೆಸ್ ಅಧ್ಯಕ್ಷ ಬೇರೆ, ಆದ್ರೆ ನಾನು ನಿಮ್ಮ ಒಬ್ಬೆಲ್ಲರ ಸೇವಕ ಅನ್ಕೊಂಡೆ ನಾನು ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೇನೆ. ಸೊ ಯಾರ್ಯಾರು ದುಡಿದಿದ್ದೀರಿ, ಯಾರ್ಯಾರು ಬೆಳೆಸಿದ್ದೀರಿ, ಅವರೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಿಮ್ಮ ಜೊತೆಗೆ ನನ್ನ ಸೇವೆ ಕೂಡ ಸದಾಗಿರ್ತದೆ. ನೀವೆಲ್ಲ ನನ್ನನ್ನ ಬೆಳೆಸಿದಿರಿ, ಸಾಕಿದಿರಿ. ಮಗನಂತೆ ನನ್ನ DK ಸುರೇಶ್ನ ಮತ್ತು ನಮ್ಮೆಲ್ಲ ಮುಖಂಡಗಳೆಲ್ಲ ನಾವೆಲ್ಲ ನೋಡಿದ್ದೀವಿ. ನಾವು ಹುಟ್ಟುವಾಗ ಯಾರು ಯಾವ ಜಾತಿ ಯಾವ ಧರ್ಮ ಅಂತ ನಾವ್ಯಾರು ಅಧ್ಯಯ ಕೊಟ್ಟಿಲ್ಲ. ಆದ್ರೆ ನಮ್ಮ ಹಿರಿಯರೆಲ್ಲ ಹೇಳ್ಕೊಟ್ಟಿದ್ದಾರೆ, ನೀವು ಈ ಜಾತಿ ಕೊಟ್ಟಿದ್ದೀರಿ, ಈ ಧರ್ಮದಲ್ಲಿ ಇಟ್ಟಿದ್ದೀರಿ ಅಂತ. ಸೊ ನಾವು ಯಾವ್ದೋ ಬದಲಾವಣೆ ಮಾಡ್ಕೊಳ್ದೆ ನಮ್ಮ ಇತಿಹಾಸವನ್ನ ಗಮನದಲ್ಲಿಟ್ಕೊಂಡು ನಮ್ಮ ಕುಟುಂಬ ನಮ್ಮ ಊರು ಎಲ್ಲ ಶಾಂತಿಯಾಗಿರ್ಲಿ ಅಂತ ಹೇಳಿ ನಾವಿವತ್ತು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲೇ ನಮ್ಮ ರಂಭಾಪುರಿ ಶ್ರೀಗಳ ಇತಿಹಾಸ, ಆ ಮಠ, ಆ ಧಾರ್ಮಿಕ ಪರಂಪರೆ ಇದು ಬಹಳ ವಿಶೇಷವಾದಂಥದ್ದು. ಯಾವುದು ಕೂಡ ಹೋಗದೆ ಬರೀ ಧರ್ಮನ ಉಳಿಸ್ಲಿಕ್ಕೆ ಏನೇನು ಬೇಕು ಎಲ್ಲ ಕೂಡ ಒಂದು ದೊಡ್ಡ ಇತಿಹಾಸವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿದ್ದಾರೆ. ನಮ್ಮೆಲ್ಲರೂ ಕೂಡ ಯಾವಾಗ ಕೂಡ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ. ನನಗೆ ಬಹಳ ವಿಶೇಷವಾದಂಥ ಈ ಮಠದ ಬಗ್ಗೆ, ಶ್ರೀಗಳ ಬಗ್ಗೆ
ಪರಂಪರೆ ಬಗ್ಗೆ ಬಹಳ ದೊಡ್ಡ ಒಂದು ಸಂಬಂಧ ಇದೆ. ಭಕ್ತನಿಗೂ ಭಗವಂತನಿಗೂ ಇರುವಂತ ಸಂಬಂಧ ಯಾವ ರೀತಿ ಇದೆಯೋ ಹಿಂಗೆ ನನಗೂ ಕೂಡ ನಮ್ಮ ರಂಭಾಪುರಿ ಶ್ರೀಗಳ ಮಠದ ಬಗ್ಗೆ ಅಪಾರವಾದಂಥ ಸಂಬಂಧವನ್ನು ಉಳಿಸ್ಕೊಂಡು ಹೋಗಿದ್ದೇನೆ. ನಮ್ಮ ಹುಡುಗರು ಬಂದು ನನ್ನನ್ನ ಶ್ರೀಗಳು ಬರ್ತಾ ಇದ್ದಾರೆ ಅಂದ ತಕ್ಷಣ ಎಲ್ಲ ಕೆಲಸನ ನಾನು ಬಿಟ್ಬಿಟ್ಟು ಒಂದೇ ಮಾತಿನಲ್ಲಿ ನಮ್ಮೂರಿಗೆ ಬರ್ತಾ ಇದ್ದಾರೆ, ಒಪ್ಕೊಂಡಿದ್ದಾರೆ ಅನ್ನೋದು ಅವ್ರನ್ನ ಭೇಟಿ ಮಾಡೋಂಥ ಒಂದು ಭಾಗ್ಯ ಅಂತೇಳಿ ಬಂದು ಶ್ರೀಗಳ ದರ್ಶನ ಮಾಡಿ ನನ್ನ ಕೈಲಿ ಆಗ್ತೋ ಬಿಡ್ತೋ ಮೇಲಕ್ಕೆ ಹೋಗಿ ನಡ್ಕೊಂಡು ಹೋಗಿ ವಾಪಸ್ಸು ಹಿಡಿದು ಬಂದಿದ್ದೀನಿ. ಬಹಳ ಸಂತೋಷ ಆಗಿದೆ. ಮುಂದೊಂದು ಕೆಲಸ ಎಲ್ಲ ನಾನೇನು ಮಾಡಿಸ್ಬೇಕಾಗಿಲ್ಲ, ದೇವರ ಕರುಣೆ ಇದೆ. ನಮ್ಮ ಎಲ್ಲ ಅಧಿಕಾರಿಗಳು ನಿಮ್ಗೆ ಸಹಕಾರ ಕೊಟ್ಟಿದ್ದಾರೆ, ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಒಳ್ಳೆ ಅಧಿಕಾರಿಗಳು ಅರಣ್ಯ ಇಲಾಖೆಯಲ್ಲಿ, ರೆವಿನ್ಯೂ ಇಲಾಖೆಯಲ್ಲಿ, ಬೇರೆ ಬೇರೆ ಎಲ್ಲ ಏನೇನು ಇದೆಯೋ ಅವನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗಿ. ಆದರೆ ತಾಳ್ಮೆಯಿಂದ ಉಪಕಾರ ಸ್ಮರಣೆ ಇಲ್ಲದೆ ನೀವೆಲ್ಲ ಬದುಕಬೇಕು. ಕೆಲವರೆಲ್ಲ ತಪ್ಪದಾರಿಗೆ ಇಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ತಪ್ಪದಾರಿಗೆ ಇಳಿಯೋರು ಯಾರು ಇಂಥ ಕೆಲಸ ಏನು ಮಾಡೋದಿಲ್ಲ. ಇದನ್ನೆಲ್ಲ ಗಮನ ಇಟ್ಕೊಳ್ಳಿ. ನಿಮ್ಮ ತಾಲೂಕು ಹೆಂಗಿತ್ತು, ಈಗ ಹೆಂಗಿದೆ, ನಿಮ್ಮ ಇತಿಹಾಸ. ಈಗ ನೀವೆಲ್ಲ ಬೆಂಗಳೂರು ದಕ್ಷಿಣ ಜಿಲ್ಲೆಯವರು, ಒಂದು 3-4 ಕಿಲೋಮೀಟರ್ ಆದ್ಮೇಲೆ ತಮಿಳುನಾಡು ಭಾಗ. ಅದಾದ್ಮೇಲೆ ಅಲ್ಲಿವರೆಗೂ ಕೂಡ ಬೆಂಗಳೂರು ಜಿಲ್ಲೆಗೆ ನಾವೆಲ್ಲ ಆ ಹೆಸರು, ಆ ಗೌರವ, ಪರಂಪರೆಯನ್ನು ಉಳಿಸ್ಕೊಂಡು ನಾವೆಲ್ಲ ಬೆಳೆಸ್ಕೊಂಡು ಹೋಗೋಣ. ಬಹಳ ಸಂತೋಷ ನೀವೆಲ್ಲ ಬಂದು ಈ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ, ಧಾರ್ಮಿಕವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಯಾವ್ದಾದರೂ ನಿಷ್ಠೆ ಒಂದೇ, ದೇವನಪ್ಪ ನಾಮ ಹಲವು. ಹಂಗೆ ಶಿವನ ವಿವಿಧ ಹೆಸರಿನಲ್ಲೇ ಕರೀತೇವೆ. ಶಂಕರ ಅಂತೀವಿ, ಮಹಾದೇವ ಅಂತೀವಿ, ಶಿವಶಂಕರ ಅಂತೀವಿ, ವೀರಗಂಗಾಧರ ಅಂತೀವಿ, ಸೋಮೇಶ್ವರ ಅಂತೀವಿ, ಹಂಗೆ ಸಿದ್ಧಲಿಂಗೇಶ್ವರ ಅಂತ ಹೇಳ್ತೀವಿ, ಮಹಾಕಾಲೇಶ್ವರ ಅಂತ ಹೇಳ್ತೀವಿ, ಭೀಮಾಶಂಕರ ಅಂತ ಹೇಳ್ತೀವಿ. ಸೊ ವಿವಿಧ ಹೆಸರಿನಲ್ಲಿ ಶಿವನ ಪ್ರಾರ್ಥನೆಯನ್ನು ನಾವು ಮಾಡ್ತೇವೆ. ಇವತ್ತು ಬಹಳ ಸಂತೋಷದಿಂದ ಇವತ್ತು ನಾವಿಲ್ಲೆಲ್ಲ ಸೇರಿದ್ರೆ ನಮ್ಮೆಲ್ಲರ ಪುಣ್ಯ. ಇದನ್ನು ಉಳಿಸ್ಕೊಂಡು ಹೋಗಿ ಬೆಳೆಸ್ಕೊಂಡೋಗಿ ಈ ಕಾರ್ಯಕ್ರಮವನ್ನು ನಿರ್ವಹಿಸಿದಂಥ ನಮ್ಮ ಬಿಜ್ಜಳ್ಳಿ ಮತ್ತು ಮೂಲ ಬಿಜ್ಜಳ್ಳಿ ಎಲ್ಲ ಭಕ್ತಾದಿಗಳು, ಶಿಷ್ಯರು, ಯುವಕರು, ಸ್ನೇಹಿತರು, ಊರಿನ ಗ್ರಾಮಸ್ಥರು ಎಲ್ಲ ಸೇರಿ ಇಂಥ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡುತ್ತೇವೆ. ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.